ಇಸ್ರೇಲ್ ಹಾಗೂ ಇರಾನ್ ಯುದ್ಧ ದೇಶದಲ್ಲಿ ಶುರುವಾಯಿತು. ತೈಲ ಬಿಕ್ಕಟ್ಟು, ಇಂಧನ ಟ್ರಬಲ್ ಕಂಟ್ರೋಲ್ಗೆ ಎಸ್ಮಾ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಸಮರ್ಪಕ ತೈಲ ಮತ್ತು ಗ್ಯಾಸ್ ಪೂರೈಕೆ ಮಾಡಲು ಕೇಂದ್ರ ಸೂಚನೆ ಕೊಟ್ಟಿದೆ. ಎಸ್ಮಾ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಎಸ್ಮಾ ಇನ್ ದ ಸೆನ್ಸ್ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್. ತೈಲ ಅಕ್ರಮ ದಾಸ್ತಾನು ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಎಸ್ಮಾ ಜಾರಿ ಮಾಡೋ ಮೂಲಕ ಕಾಳಸಂತೆ ದಂಧೆಕೋರರಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಈಗ ಯಾರಾದರೂ ಅಕ್ರಮವಾಗಿ ದಾಸ್ತಾನು ಇಟ್ಕೊಂಡು LPG ಸಿಲಿಂಡರ್ಗಳನ್ನ ಸರಿಯಾಗಿ ಪೂರೈಕೆ ಮಾಡದೆ ದುಪ್ಪಟ್ಟು ಮೂರ್ಪಟ್ಟು ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡುವಂತ ಕಾಳಸಂತೆ ಇರುತ್ತಲ್ಲ, ಅಂತ ದಂಧೆ ಯಾರಾದರೂ ನಡೆಸ್ತಿದ್ರೆ ಅಂತ ದಂಧೆಕೋರರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಎಸ್ಮಾ ಜಾರಿಯಾಗಿದೆ. ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್. ಇದನ್ನ ತುರ್ತು ಸಂದರ್ಭಗಳಲ್ಲಿ ಜಾರಿ ಮಾಡಲಾಗುತ್ತೆ. ಸೊ ಎಸೆನ್ಷಿಯಲ್ ಕಮೋಡಿಟೀಸ್ ತುಂಬಾನೇ ಇಂಪಾರ್ಟೆಂಟು. ಇಂಥ ಪರಿಸ್ಥಿತಿಯಲ್ಲಿ ಯಾರೋ ಅದನ್ನ ಅಕ್ರಮವಾಗಿ ದಾಸ್ತಾನು ಇಟ್ಕೊಂಡು ಸಿಲಿಂಡರ್ಗಳನ್ನ ಮತ್ತೊಂದನ್ನ ಅಲ್ಲಿ ಸಾರ್ವಜನಿಕರಿಗೆ ಯಾರಾದರೂ ತೊಂದರೆ ಮಾಡಿದಾದಲ್ಲಿ ಅಥವಾ ಇಂಥ ಸಂದರ್ಭಗಳನ್ನ ಬಳಸ್ಕೊಂಡು ಯಾರಾದರೂ ದುಡ್ಡು ಮಾಡಕ್ಕೆ ಮುಂದಾದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂಥ ಎಲ್ಲ ಇದು ವಿಚಾರಗಳು ಕೂಡ ಈ ಒಂದು ಆಕ್ಟ್ ಅಲ್ಲಿ ಇದೆ. ನಮ್ಮ ನ್ಯೂಸ್ ಡೆಸ್ಕ್ ಇಂದ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಈಗ ಆಲ್ರೆಡಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ತತ್ತರಿಸಿ ಹೋಗ್ತಾ ಇದ್ದಾವೆ. ಬೇರೆ ಬೇರೆ ರಾಷ್ಟ್ರಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾವೆ. ಕೇವಲ ಇಲ್ಲಿ ಕರ್ನಾಟಕ ಅಥವಾ ಭಾರತ ಮಾತ್ರ ಸಮಸ್ಯೆಯನ್ನ ಎದುರಿಸ್ತಾ ಇರೋದಲ್ಲ. ಸೊ ಹೀಗಾಗಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುತ್ತೆ ಕ್ರಮಗಳನ್ನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಡಿಗೆ ಅನಿಲದ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಎಷ್ಟೋ ಹೋಟೆಲ್ಗಳು ಬಂದಾಗುವಂತ ಸ್ಥಿತಿಯಲ್ಲಿದ್ದಾವೆ. ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಸದ್ಯದ ಅಪ್ಡೇಟ್ಸ್ ಅರುಣ್. ಸಿಂಧೂರ, ನಿನ್ನೆಯಷ್ಟೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಅದರ ಪ್ರಕಾರ ಈಗ ಏನು ಕಮರ್ಷಿಯಲ್ ಸಿಲಿಂಡರ್ಗಳಿದೆ, ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶಾದ್ಯಂತ ಬಹುತೇಕ ಎಲ್ಲ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳೇ ಪೂರೈಕೆ ಆಗ್ತಿರುವಂಥದ್ದು. ಈಗ ಆ ಪೂರೈಕೆ ಸ್ಥಗಿತ ಆಗುವಂಥ ಎಲ್ಲ ಸ್ಪಷ್ಟವಾದಂಥ ಸೂಚನೆ ಸಿಗ್ತಾ ಇದೆ. ಅದನ್ನೇ ನಂಬಿಕೊಂಡಿರುವಂಥ ಹೋಟೆಲ್ಗಳು ಬಾಗಿಲು ಹಾಕಿಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿವೆ. ಆದರೆ ಈ ಒಂದು ಪರಿಸ್ಥಿತಿಯ ದುರ್ಲಾಭ ಪಡೆದುಕೊಳ್ಳುವುದಕ್ಕೆ ಹಲವು ಸಮಾಜಘಾತುಕ ಶಕ್ತಿಗಳು ಪ್ರಯತ್ನ ಮಾಡುತ್ತವೆ. ಒಂದು ರೀತಿ ಅಕ್ರಮವಾಗಿ LPG ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿಕೊಳ್ಳುವಂಥದ್ದು ಅಥವಾ ಗೃಹ ಬಳಕೆಗಾಗಿ ಮೀಸಲಿಟ್ಟಿರುವಂಥ LPG ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಆಗಿ ಬಳಕೆ ಮಾಡಿಕೊಂಡು ಹೆಚ್ಚಿನ ದರಕ್ಕೆ ಅದನ್ನು ಪೂರೈಕೆ ಮಾಡುವಂಥದ್ದು ಇತ್ಯಾದಿ ಕ್ರಮಗಳನ್ನೆಲ್ಲ ಮಾಡ್ತಾರೆ. ಇದರಿಂದಾಗಿ ಮತ್ತಷ್ಟು ಅಭಾವ ಹೆಚ್ಚಾಗುವಂಥ ಅಥವಾ ಕೃತಕ ಅಭಾವ ಸೃಷ್ಟಿಯಾಗುವಂಥ ಎಲ್ಲ ಅಪಾಯವೂ ಇದೆ. ಹಾಗಾಗಿಯೇ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಎಸ್ಮಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 1955 ಅನ್ವಯ ಈಗ ಅದನ್ನು ತುರ್ತು ಪರಿಸ್ಥಿತಿ ಅಂತಲೇ ಹೇಳಿ ಘೋಷಣೆಯನ್ನು ಮಾಡಿದೆ. ಅದರ ಪ್ರಕಾರ ಯಾವುದೇ ಪೂರೈಕೆದಾರ ಸಂಸ್ಥೆ, LPGಯನ್ನು ಪೂರೈಕೆ ಮಾಡುವಂಥ ಯಾವುದೇ ಸಂಸ್ಥೆಯಾಗಲಿ ಅವರು ಅಕ್ರಮವಾಗಿ ದಾಸ್ತಾನನ್ನು ತಮ್ಮಲ್ಲೇ ಇಟ್ಕೊಳ್ಳೋ ಹಾಗಿಲ್ಲ. ಅಂದರೆ ಮುಂಚಿತವಾಗಿ ತಾವೇ ದಾಸ್ತಾನು ಮಾಡಿಕೊಂಡು ಪೂರೈಕೆ ಇಲ್ಲ ಅಥವಾ ಇಲ್ಲವೇ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಅಷ್ಟೇ ಅಲ್ದಿರ ಅದನ್ನು ಬ್ಲಾಕ್ ಮಾರ್ಕೆಟಿಂಗ್ ಮಾಡುವಂಥ ಒಂದು ಇದು ಕೂಡ ಸಂಪೂರ್ಣವಾಗಿ ಇಲ್ಲ. ಯಾರೂ ಕೂಡ ಬ್ಲಾಕ್ ಮಾರ್ಕೆಟಿಂಗ್ ಮಾಡೋ ಹಾಗಿಲ್ಲ. ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋ ಹಾಗಿಲ್ಲ. ಗೃಹ ಬಳಕೆಯ ಒಂದು ಸಿಲಿಂಡರ್ಗಳೇನಿದೆ ಆ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆಗಾಗಿ ಕೊಡುವ ಹಾಗಿಲ್ಲ. ಇದನ್ನು ಕೂಡ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡಲಾಗಿದೆ. ನೋಡಿ, ಈ ಮೊದಲು ನಮಗೆ LPGಯನ್ನು ನಾವು ಬುಕ್ ಮಾಡಿದ್ರೆ 15 ದಿನಗಳ ಒಳಗಾಗಿ ನಮಗೆ ಸಿಲಿಂಡರ್ನ ಸರಬರಾಜು ಮಾಡಲಾಗ್ತಾ ಇತ್ತು. ನಂತರ ಈಗ ಅದರ ಅವಧಿಯನ್ನು ಹೆಚ್ಚಿಸಿದ್ದಾರೆ. 15 ದಿನ ಇದ್ದಿದ್ದನ್ನು 21 ದಿನಕ್ಕೆ ಹೆಚ್ಚಿಸಿದ್ರು. ನಂತರ 21 ದಿನ ಇದ್ದಿದ್ದು ಈಗ 25 ದಿನಗಳಿಗೆ, ಅಂದರೆ ಒಂದು ಬುಕ್ ಮಾಡಿದ ಮೇಲೆ 25 ದಿನಗಳಾದ ಮೇಲೆ ನಮಗೆ ಸಿಲಿಂಡರ್ ಪೂರೈಕೆ ಆಗುತ್ತೆ. ಈ ನಡುವಿನ ಅವಧಿಯಲ್ಲಿ ಕೃತಕ ಅಭಾವ ಸೃಷ್ಟಿಸುವಂಥವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ, ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೋಸ್ಕರನೇ ಈಗ ಸರ್ಕಾರ ಎಸ್ಮಾನ ಜಾರಿಗೊಳಿಸಿರುವಂಥದ್ದು. ಈ ಎಸ್ಮಾ ಪ್ರಕಾರ ಯಾರಾದರೂ ಅಕ್ರಮವಾಗಿ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿಟ್ಕೊಂಡ್ರೆ ಅಥವಾ ಕೃತಕ ಅಭಾವ ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಏನಾದರೂ ಮಾಡಿದರೆ ಅವರಿಗೆ 6 ತಿಂಗಳಿನಿಂದ ಸುಮಾರು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವಂಥ ಅವಕಾಶ ಇರುತ್ತೆ.
ಅಷ್ಟೇ ಅಲ್ದಿರ 2,000 ರೂಪಾಯಿಗಳಿಂದ ಸುಮಾರು 50,000 ರೂಪಾಯಿಗಳವರೆಗೂ ಕೂಡ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ, ಕಾನೂನಿನಲ್ಲಿ ಅವಕಾಶ ಇದೆ. ಈಗ ಅಡುಗೆ ಅನಿಲವನ್ನು ಒಂದು ರೀತಿ ಎಸೆನ್ಷಿಯಲ್ ಕಮಾಡಿಟಿ ಅಂತಲೇ ಸರ್ಕಾರ ಪರಿಗಣಿಸಿದೆ. ಇಂಥ ಸಂದರ್ಭದಲ್ಲಿ ಆದಷ್ಟು ಕಡಿಮೆ ಹಾಗೂ ಮಿತವ್ಯಯವನ್ನು ಮಾಡೋದಕ್ಕೆ, ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಹಾಗೂ ಮಿತವ್ಯಯವನ್ನು ಮಾಡೋದಕ್ಕೆ ಸರ್ಕಾರ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿದೆ. ಇದರ ನಡುವೆಯೂ ಕೂಡ ಯಾವ ಅಡುಗೆ ಅನಿಲ ಪೂರೈಕೆದಾರ ಸಂಸ್ಥೆಗಳಿವೆ, ಅದು ಪೆಟ್ರೋಲಿಯಂ ಪೂರೈಕೆದಾರ ಸಂಸ್ಥೆಗಳೇನಿವೆ, ಅವ್ರಗಳಿಗೇನೆ ಹೆಚ್ಚಿನ ಪ್ರಮಾಣದಲ್ಲಿ LPGಯನ್ನು ಉತ್ಪಾದನೆ ಮಾಡುವಂತೆ ಕೂಡ ಇದೇ 3ನೇ ತಾರೀಕು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಅದರ ಪ್ರಕಾರ ಮಾಡ್ತಿದ್ರು ಕೂಡ ಕಚ್ಚಾ ತೈಲದ ಪೂರೈಕೆ ಸಾಕಷ್ಟು ಪ್ರಮಾಣದಲ್ಲಿ ಆಗದೇ ಇರೋದ್ರಿಂದ ಕೊರತೆ ಆಗಿರುವಂಥದ್ದು ಸಹಜ. ಆಲ್ ರೈಟ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.